ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ತಿ ಕಾರ್ನರ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಅಮ್ಮನ ಕೈ ರುಚಿಯ ಕರಿಯ ಸೇವಿನ ಪಲ್ಯ. ಇದು ಬಾಣಂತಿಯರಿಗೆ 4ನೇ ದಿನದಂದು ಮನೆಮದ್ದಾಗಿ ಕೊಡ್ತಾರೆ. ಇದನ್ನು ಅಮ್ಮನವರೇ ಈ ರೆಸಿಪಿಯನ್ನು ಮಾಡಿದರೆ ಅದಕ್ಕೊಂದು ಚಂದ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಅಮ್ಮನೇ ಈ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ಕರಿಯ ಸೇವು ಸಿಕ್ಕಿದೆ ನಮಗೆ, ನಮ್ಮ ತೋಟದಲ್ಲೇ ಆದದ್ದು ಕಪ್ಪು ಸೇವು ಏನಿದೆ ಅದು. ಇದರ ದಂಟನ್ನು ಪಲ್ಯ ಮಾಡೋದು. ತುಂಬಾ ಟೇಸ್ಟಿಯಾದ ಪಲ್ಯ ಇದು. ಇದು ಬಾಣಂತಿಯರಿಗೆ ಮಾತ್ರ ಅಲ್ಲ, ನಮಗೂ ತಿನ್ಬೋದು. ತುಂಬ ಒಳ್ಳೆಯ ಆರೋಗ್ಯಕರ ಗುಣಗಳು ಈ ಕರಿಯ ಸೇವಿನಲ್ಲಿದೆ. ಈ ರೀತಿ ಇದನ್ನು ತೊಳೆದು ತಂದು ಅದರ ಹೊರಗಿನ ಸಿಪ್ಪೆಯನ್ನು ತೆಗಿಬೇಕು. ಈ ರೀತಿ ಚೆನ್ನಾಗಿ ಅದರ ಹೊರಗಿನ ಕವರನ್ನು ತೆಗೆದುಬಿಟ್ಟು ಅಮ್ಮ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಕೈಗೆ ತೆಗೆದರೆ ಸ್ವಲ್ಪ ತುರಿಕೆ ಇರುತ್ತೆ. ಸ್ವಲ್ಪ ಹುಳಿಯ ರಸವನ್ನು ಕೈಗೆ ಹಚ್ಚಿಬಿಟ್ಟು ತೊಳೆದರೆ ಆಯಿತು. ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನಾವು ಹೊರಗಿನ ನಾರನ್ನು ತೆಗೆದಿದ್ದೇವೆ. ನಂತರ ಅದನ್ನು ಚೆನ್ನಾಗಿ ಇನ್ನೊಮ್ಮೆ ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಅಮ್ಮ ಇವಾಗ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾರೆ. ಇದನ್ನು 3/4 ಗ್ಲಾಸ್ನಷ್ಟು ನೀರನ್ನು ಸೇರಿಸಿಬಿಟ್ಟು ಇದನ್ನು 1 ಅಥವಾ 2 ವಿಸಿಲ್ ತೆಗೆದು ಬೇಯಿಸ್ಕೊಳ್ಬೇಕು. ಬೇಗನೆ ಬೇಯುತ್ತೆ ಕುಕ್ಕರಲ್ಲಿ. ನಂತರ ಮಸಾಲಕ್ಕೆ ಇದಕ್ಕೆ 1 ಹೆಚ್ಚಿದ ಈರುಳ್ಳಿ, 1 ಟೀ ಸ್ಪೂನ್ನಷ್ಟು ಓಂಕಾಳು, 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ನಷ್ಟು ಕರಿಮೆಣಸು, ಹಾಗೆ 2 ಟೀ ಸ್ಪೂನ್ನಷ್ಟು ಸಾಸಿವೆ, 1 ಟೀ ಸ್ಪೂನ್ನಷ್ಟು ಜೀರಿಗೆ, 2 ಬ್ಯಾಡಗಿ ಮೆಣಸು ಸಾಕು, ಹಾಗೆ 2 ಎಸಳು ಬೆಳ್ಳುಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಇಟ್ಕೊಳ್ಬೇಕು. ಮತ್ತು ಓಲೆ ಬೆಲ್ಲವನ್ನು ಬಳಸ್ತಾ ಇದ್ದೇವೆ. 1 ಓಲೆ ಬೆಲ್ಲ ಸಾಕು ಇಷ್ಟು ಕಪ್ಪು ಸೇವಿಗೆ. ಇವಾಗ ನಾವು ಗ್ರೈಂಡ್ ಮಾಡಿದ ಮಿಶ್ರಣವನ್ನು ಬೆಂದ ಈ ಕರಿಯ ಸೇವಿಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಮಿಕ್ಸಿ ತೊಳೆದ ಸ್ವಲ್ಪ ನೀರನ್ನೇ ಇದಕ್ಕೆ ಸೇರಿಸ್ಕೊಳ್ತಿದ್ದೇವೆ. ಸ್ವಲ್ಪ ದಪ್ಪಗೆ ಇದ್ದರೆ ಚೆನ್ನಾಗಿರುತ್ತೆ ಸಾರು. ಇದಕ್ಕೆ ಈ ಓಲೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಕುದಿ ಬರಬೇಕು. ಮಸಾಲದ ಹಸಿ ವಾಸನೆ ಹೋಗಬೇಕು. ಅಷ್ಟರವರೆಗೆ ಇದನ್ನು ಕುದಿಸಬೇಕಾಗುತ್ತೆ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಹಾಗೆ 1 ಹೆಚ್ಚಿದ ಈರುಳ್ಳಿಯನ್ನು ಹಾಕಬೇಕಾಗುತ್ತೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಈ ಬೆಲ್ಲ ಕೂಡ ಇದರ ಜೊತೆ ಕರಗಿ ಹೋಗಿದೆ. ನೋಡಿ, ಕಲರ್ ಬಂದಿದೆ ಇದಕ್ಕೆ. ನಂತರ ತುಪ್ಪ ಬಿಸಿಯಾದಾಗ 1 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಪಾತ್ರೆ ಸಣ್ಣದಾಯಿತು, ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಈಗ ಶಿಫ್ಟ್ ಮಾಡಿದ್ದೇವೆ. ಇದು ಚೆನ್ನಾಗಿ ಫ್ರೈ ಆಯಿತು. ಇವಾಗ ಅಮ್ಮ ಒಗ್ಗರಣೆ ಇಡ್ತಾರೆ. ಈ ರೆಸಿಪಿನ ಅಮ್ಮನೇ ಮಾಡಿದರೆ ಚಂದ. ಹಾಗೆ ಅಮ್ಮನ ಕೈ ರುಚಿಯನ್ನು ತಿನ್ನಲಿಕ್ಕೆ ನನಗೂ ಸಿಗುತ್ತೆ. ದುಬೈನಲ್ಲಿ ನಾನೇ ಮಾಡ್ಕೊಂಡು ತಿನ್ನೋದಲ್ಲ, ಇಲ್ಲಿ ಅಮ್ಮನ ಕೈ ರುಚಿಯನ್ನು ತಿನ್ನೋದು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ತುಂಬಾ ಖುಷಿ ಕೊಡ್ತಾ ಇದೆ. ಇವಾಗ ಇದು ರೆಡಿ ಆಯಿತು. ಒಗ್ಗರಣೆ ಕೂಡ ಇಟ್ಟಾಯಿತು. ಈಗ ಟೇಸ್ಟ್ ಮಾಡಿಕೊಳ್ಳುವ ಸಮಯ. ಘಮ್ ಅಂತ ಪರಿಮಳ ಬರ್ತಾ ಇದೆ. ಇದಕ್ಕೆ ಓಲೆ ಬೆಲ್ಲ ಹಾಕಿದ್ರೇ ಚಂದ. ನಾರ್ಮಲ್ ಬೆಲ್ಲ ಹಾಕ್ಕೊಳ್ಬೋದು, ಆದರೆ ಓಲೆ ಬೆಲ್ಲದಷ್ಟು ಟೇಸ್ಟ್ ನಾರ್ಮಲ್ ಬೆಲ್ಲದಲ್ಲಿ ಬರಲ್ಲ. ಸೂಪ್ ಥರ ಇದೆ, ಬಿಸಿ ಬಿಸಿ ಇದೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು.